ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯಕ್. ಮೊದಲಿಗೆ ಮುಖ್ಯಾಂಶಗಳು. ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿಲ್ಲ ಎಂದು ಟೀಕಿಸುವವರಿಗೆ ಈ ಉದ್ಘಾಟನೆ ಕಾರ್ಯಕ್ರಮವೇ ಉತ್ತರ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ದೇಶ ಪ್ರೇಮದ ಪಾಠ ಕಾಂಗ್ರೆಸ್ಗೆ ಬಿಜೆಪಿ ಕಲಿಸಬೇಕಾಗಿಲ್ಲ. ಸಿದ್ದರಾಮಯ್ಯ ಖಡಕ್ ಹೇಳಿಕೆ. ಸಕಲೇಶಪುರದಲ್ಲಿ ಪೌರ ಕಾರ್ಮಿಕನ ಮೇಲೆ ವಕೀಲೆಯಿಂದ ಹಲ್ಲೆ, ಪೌರ ನೌಕರ ಪ್ರತಿಭಟನೆ. ವಸ್ತುಸ್ಥಿತಿ ಅರಿತು ಟೀಕೆ ಮಾಡಬೇಕು. ದೊಡ್ಡ ಗಾತ್ರದ ಬಜೆಟ್ ನೀಡುವ ಮೂಲಕ ಟೀಕೆ ಟಿಪ್ಪಣಿ ಮಾಡುವವರಿಗೆ ಈ ಉದ್ಘಾಟನೆ ಕಾರ್ಯಕ್ರಮವೇ ಉತ್ತರ ಎಂದು ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ನಗರದ ಡೈರಿ ವೃತ್ತ ರಿಂಗ್ ರಸ್ತೆ ಬಳಿ ಇರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಜಿಲ್ಲಾಡಳಿತ, ವೈದ್ಯಕೀಯ ಶಿಕ್ಷಣ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಚಾಮರಾಜೇಂದ್ರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಏಮ್ಸ್, ಶೂಶ್ರಾಧಿಕಾರಿಗಳ ವಸತಿ ಸಮುಚ್ಚಯ, ಏಮ್ಸ್ ಮೇಲ್ದರ್ಜೀಕೃತ ವಿಕೀಕರಣ ಮತ್ತು ಚಿಕಿತ್ಸಾ ಘಟಕ ಸಾರ್ವಜನಿಕ ಸೇವೆಗೆ ಸಮರ್ಪಣಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿ ಶಂಕುಸ್ಥಾಪನೆ ನೆರವೇರಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಕಳೆದ ತಿಂಗಳು 2024-2025ರ 3.71,370 ಕೋಟಿ ದೊಡ್ಡ ಗಾತ್ರದ ಆಯವ್ಯಯ ಮಂಡಿಸಿದ್ದೇನೆ. ಬಸವರಾಜ ಬೊಮ್ಮಾಯಿ ಮಂಡಿಸಿದ ಬಜೆಟ್ 3,29,000 ಕೋಟಿ, ಸುಮಾರು 62,000 ಕೋಟಿ ಹೆಚ್ಚಾಗಿರುವ ಆಯವ್ಯಯ ಮಂಡಿಸಿದ್ದೇನೆ. ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ, ಉದ್ಘಾಟನೆ ಮಾಡಿದ್ದೇವೆ. ನಾವುಗಳು ಸಂತೋಷದಿಂದ ನೆರವೇರಿಸಿದ್ದೇವೆ. ಇದು ಟೀಕೆ ಮಾಡುವವರಿಗೆ ಈ ಕಾರ್ಯಕ್ರಮ ಉತ್ತರ ಎಂದು ಭಾವಿಸುತ್ತೇನೆ. ಸತ್ಯಾಂಶ ಇಟ್ಕೊಂಡು ಟೀಕೆ ಮಾಡುವುದು ಆರೋಗ್ಯಕರ. ವಸ್ತುಸ್ಥಿತಿಯ ಅರಿತು ಟೀಕೆ ಮಾಡಬೇಕು. ಜಿಎಸ್ಟಿ ತೆರಿಗೆ ಕರ್ನಾಟಕದಿಂದ ಕೊಡ್ತೇವೆ. ನಾವು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿಗೂ ಆದ್ಯತೆ ನೀಡಿದ್ದೇವೆ. ಹಾಸನ ಜಿಲ್ಲೆಯ 1,344 ಕೋಟಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದೇನೆ. ಹಾಸನ ವಿಮಾನ ನಿಲ್ದಾಣಕ್ಕೆ 55 ಕೋಟಿ ಹಣ ನೀಡಿ ಉಳಿದ 30 ಕೋಟಿ ಹಣ ಬಿಡುಗಡೆ ಮಾಡುವುದಾಗಿ ಹೇಳಿದರು. ಹಾಸನ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ಮಾಡುವುದಾಗಿ ಇದೇ ವೇಳೆ ಘೋಷಿಸಿದರು. ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಅಭಿವೃದ್ಧಿಗೆ ಚಾಲನೆ ಕೊಟ್ಟಿರುವ ಕೆಲಸ ಬಿಜೆಪಿಯವರು ಉದ್ಘಾಟನೆ ಮಾಡಿದ್ದಾರೆ. ಇದು ಕಂಟಿನ್ಯೂಯೇಷನ್ ಪ್ರೋಗ್ರಾಂ. ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆದಿರುವುದು ನಮ್ಮಪ್ಪನ ಇಲ್ಲವೇ ನರೇಂದ್ರ ಮೋದಿಯವರ ಮನೆ ಹಣ ಅಲ್ಲ, ಜನರ ತೆರಿಗೆ ಹಣ ಅಂತ ತಿಳಿಸಿದ್ರು. ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ತದೆ, ಅಲ್ಲದವರೇ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಹಾಸನಕ್ಕೂ ಕೂಡ ನಾವು ಇವತ್ತು 1,344 ಕೋಟಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇಲ್ಲಿ ಏರ್ಪೋರ್ಟ್ ಸುಮಾರು 195 ಕೋಟಿ ರೂಪಾಯಿ ಅಂದಾಜು. ನಾವು ಬಂದ ಮೇಲೆ 55 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಜೊತೆಗೆ ಇನ್ನೂ 30 ಕೋಟಿ ಬಿಡುಗಡೆ ಮಾಡಬೇಕು. ಅದನ್ನು ಕೂಡ ಬಿಡುಗಡೆ ಮಾಡುತ್ತೇನೆ ಸ್ವರೂಪ್, ಅದನ್ನು ಕೂಡ ಬಿಡುಗಡೆ ಮಾಡ್ತೀನಿ. ಜೊತೆಗೆ ಲಿಂಕ್ ರೋಡ್ ಆಗಬೇಕು, 29 ಎಕರೆ ಲ್ಯಾಂಡ್ ಎಕ್ಸಿನ್ ಆಗಬೇಕು. ಆಮೇಲೆ ಕೆಪಿಟಿಸಿಎಲ್ ಲೈನ್ ಶಿಫ್ಟಿಂಗ್ ಆಗಬೇಕು. ಅವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಗೊತ್ತಾಯ್ತಪ್ಪ ಬಾಲಕೃಷ್ಣ? ಅವೆಲ್ಲನೂ ಕೂಡ ಮಾಡಿಕೊಡ್ತೇವೆ. ಅದರಿಂದ ಇವತ್ತು ಹಾಸನದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನ ಮಾಡ್ತೇವೆ. ಹಾಸನ ಜನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಈ ಕಾರ್ಯಕ್ರಮಗಳನ್ನು ಉಪಯೋಗಿಸಿಕೊಂಡು ನೀವೆಲ್ಲ ಶಕ್ತಿಯುತವಾಗಿ ಬೆಳೆಯಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅಭಿವೃದ್ಧಿ ಕೆಲಸಗಳಲ್ಲಿ ರಾಜಕೀಯ ಇಲ್ಲ. ಅಭಿವೃದ್ಧಿ ಕೆಲಸಗಳಲ್ಲಿ ಯಾವುದೇ ರಾಜಕೀಯ ಇಲ್ಲ. JDSನವರಾಗಿರ್ಬೋದು, ಬಿಜೆಪಿಯವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು. ಈಗ JDSನ MLAಗಳು ಕೂಡ ಇಲ್ಲಿದ್ದಾರೆ. ಬಿಜೆಪಿಯವರು ಇಲ್ಲ, ಒಬ್ರು ಗೆದ್ದಿಲ್ಲ. ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಬ್ಬರು ಇದ್ದಾರೆ. ಸಾರಿ, ಸುರೇಶ್ ನೀವು ಇಬ್ರು ಇದ್ದೀರಿ. ಸಾರಿ, ನಾನು ಸಿಮೆಂಟ್ ಮಂಜುನ ನಾನು JDS ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಓಕೆ, ಸುರೇಶ ಗೊತ್ತು ನನಗೆ ಬಹಳ ದಿನದಿಂದ. ಸಿಮೆಂಟ್ ಮಂಜು, ಬಾಲಕೃಷ್ಣ ಮತ್ತೆ ಸ್ವರೂಪ್ ಇವರೆಲ್ಲರೂ ಕೂಡ JDSನವರು. ಯಾಕೆ
ರೇವಣ್ಣ ಬರಬೇಕಾಗಿತ್ತು, ಬಂದಿಲ್ಲ. ನನಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು, ಇವೆಲ್ಲ ಅಭಿವೃದ್ಧಿ ಕೆಲಸಗಳಿಗೂ ಹಿಂದೆ ಆಗಿದ್ವಂತೆ ಸರ್, ಅವಾಗ ಚಾಲನೆ ಕೊಡ್ತಾ ಇದ್ದೀರಿ ನೀವು ಅಂತ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಈ ಸಭೆ ಪರಿಸ್ಥಿತಿ ನೋಡಿದ್ರೆ ಎಲ್ಲಾ ಹುಳಿಗಿಂತ ನಿಂಬೆ ಹುಳಿ ಶ್ರೇಷ್ಠ. ಪ್ರಜಾಧ್ವನಿ ಪ್ರಾರಂಭಿಸಿದಾಗ ಅನೇಕ ಗ್ಯಾರಂಟಿ ಯೋಜನೆ ಮಾಡಿದೆವು. ಸರ್ಕಾರ ನಮ್ಮದೇ ಬಂದಾಗ ವಿದ್ಯುತ್ ಬಿಲ್ ಏರಿಕೆ ಆದಾಗ ಇಲ್ಲಸರದ ಟೀಕೆಗಳು ಬಂದವು. ಈಗ ಹೇಳಿದಂತೆ ನುಡಿದು ಕರೆಂಟ್ ಬಿಲ್ ಕಟ್ಟಿದಾಗೆ ಉಚಿತವಾಗಿ ಕೊಡ್ತಿದ್ದಾವೆ. ಇದಕ್ಕೆ ಕುಮಾರಸ್ವಾಮಿ ಎಲ್ಲರೂ ಏನ್ ಹೇಳ್ತಾರೆ? ದೇವರ ಅವರ ಶಾಪ ಯಾವುದು ಕೊಡಲ್ಲ, ಅವರೇ ಅವಕಾಶ ಮಾತ್ರ ಕೊಡುತ್ತದೆ. ನಮಗೆ ಅವಕಾಶ ಕೊಟ್ಟಂತೆ ಆಸನಂಬಿ ತಾಯಿಯನ್ನ ನೆನಪಿಸಿಕೊಳ್ತೇವೆ. ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಒಂದು ಕಾನೂನು ಅರ್ಚಕರಿಗೆ ಬಂತು, ಸಣ್ಣ ಸಣ್ಣ ದೇವಸ್ಥಾನಕ್ಕೆ ಸಹಾಯ ಮಾಡಲು ಕಾನೂನು ಮಾಡಲು ಹೋದ್ರೆ ಅಡ್ಡಿ ಬರ್ತೀರಾ ಎಂದು ಪ್ರಶ್ನೆ ಮಾಡಿದ್ರು. ಅವರಿಗಾಗಿ 1,20,000 ಕೋಟಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೇವೆ. ಈ ವರ್ಷ ಮಳೆ ಬರಲಿ, ನೀರು ತುಂಬಲಿ, ಮುಂದಿನ ವರ್ಷ ಎತ್ತಿನ ಹೊಳೆಗೆ ನೀರು ತುಂಬಿಸುವ ಕೆಲಸ ನಾವು ಮಾಡ್ತೇವೆ ಅಂತ ತಿಳಿಸಿದ್ರು. ಇನ್ನೊಂಚೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಎತ್ತಿನ ಹೊಳೆಯನ್ನ 1 ವರ್ಷ ನೀರನ್ನ ಈಚೆ ತರುವಂತ ಕೆಲಸ ಈ ಕಾಂಗ್ರೆಸ್ ಕೆರೆಗಳನ್ನು ತೋರಿಸಿ ನಿಮ್ಮ ಬದುಕು. ರೈತರಿಗೆ ಸಮ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತರಿಗೆ ಲಂಚ ಇಲ್ಲ. ಈ ರೈತರಿಗೆ ಬದುಕಿಸ್ಬೇಕು. ನೀವೆಲ್ಲ ರೈತರ ಮಕ್ಕಳು, ನಿಮ್ಮ ಬೆಳೆದಂತ ಬೆಲೆಗೆ ಸರಿಯಾದ ರೀತಿ ಬೆಲೆ ಸಿಗಬೇಕು. ಅದಕ್ಕೋಸ್ಕರ ಈ ಒಂದು ಸರ್ಕಾರ ಬದಲಾಗಿದೆ. ಸುರೇಶ್ ಅವರು ನಮ್ಮ ಶಿವರಾಮ ಬಂದರು ಕೇಳಿದ್ರು, ನಮ್ಮ ಸುರೇಶ್ ಅವರು ಪಟ್ಟಿಗೆ ಕೊಟ್ಟಾರೆ. ಸುಮಾರು 120 ಕೋಟಿ ರೂಪಾಯಿ 300 ಕಾರ್ಯಕ್ರಮ ಕೊಟ್ಟಾರೆ. ಸುರೇಶ್ ಅವರೇ, ಚಿಂತೆ ಮಾಡಕ್ ಹೋಗಬೇಡಿ, ನಾನೇ ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತ ಕೆಲಸ ಮಾಡ್ತಾರೆ. ನಿಮಗೂ ಅವಕಾಶ ದೇವರು ಬುದ್ಧಿ ಕೊಡಿ ಅಂತೇಳಿ ಇಲ್ಲಿ ಅವಕಾಗುವುದಿಲ್ಲ. ಸೊ ಹಂಗೆ ಇವತ್ತು ನಮ್ಮ ಗ್ಯಾರಂಟಿ ಏನಪ್ಪಾ, ಅತ್ತೆ ಜೊತೆಗೆ ಯಾವ್ಯಾವ ಅತ್ತೆ ಜೊತೆಗೆ ಜಗಳ ಮಾಡಿದ್ರೆ ಯಾವ್ದಾದ್ರು. ಇದೇ ವೇಳೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಅಪರ ಜಿಲ್ಲಾಧಿಕಾರಿ ಶಾಂತಲಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬ್ಯಾರ್ ಪೂರ್ಣಿಮಾ, ತಹಶೀಲ್ದಾರ್ ಶ್ವೇತಾ, ಎಸ್ಪಿ ಮೊಹಮ್ಮದ್ ಸುಜೀತಾ, ಶಾಸಕರಾದ ಸಿಎನ್ ಬಾಲಕೃಷ್ಣ, ಎಚ್ಕೆ ಸುರೇಶ್, ಸಿಮೆಂಟ್ ಮಂಜು, ಏಮ್ಸ್ ನಿರ್ದೇಶಕರಾದ ಎಸ್ವಿ ಸಂತೋಷ್, ಪ್ರಾಂಶುಪಾಲ ಬಿಸಿ ರವಿಕುಮಾರ್, ಜಿಲ್ಲಾ ಶಸ್ತ್ರಚಿಕಿತ್ಸಕರು ಡಾಕ್ಟರ್ ಎಚ್ಸಿ ಲೋಕೇಶ್ ಇತರರು ಉಪಸ್ಥಿತರಿದ್ದರು. ಪಾಕಿಸ್ತಾನ ಪರ ಘೋಷಣೆ ಪ್ರಕರಣ ಸಂಬಂಧಿಸಿದಂತೆ ವರದಿ ಬಂದ ತಕ್ಷಣ ಬಹಿರಂಗ ಮಾಡುತ್ತೇವೆ. ದೇಶಭಕ್ತಿಯನ್ನ ಬಿಜೆಪಿಯವರು ಕಾಂಗ್ರೆಸ್ಗೆ ಹೇಳಿಕೊಡುವ ಅಗತ್ಯವಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹಾಸನದಲ್ಲಿ ತಿರುಗೇಟು ನೀಡಿದರು. ನಗರದ ಸಮೀಪ ಭುವನಹಳ್ಳಿ ಬಳಿ ಇರುವ ಹೆಲಿಪ್ಯಾಡ್ನಲ್ಲಿ ಪೊಲೀಸ್ ಗೌರವ ಸ್ವೀಕರಿಸಿ ಮಾತನಾಡಿದ ಅವರು, ಪಾಕಿಸ್ತಾನ ಪರ ಘೋಷಣೆ ಪ್ರಕರಣ ಸಂಬಂಧಿಸಿದಂತೆ ಎಫ್ಎಸ್ಎಲ್ ವರದಿ ಬೇಗ ಬಹಿರಂಗಪಡಿಸಬೇಕು ಎಂದು ವಿರೋಧ ಪಕ್ಷದ ನಾಯಕ ಅಶೋಕ್ ಒತ್ತಾಯಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ, ವರದಿ ಬಂದ ತಕ್ಷಣ ಬಹಿರಂಗ ಮಾಡ್ತೇವೆ. ಭಾರತದ ಪರವಾಗಿ ಇಲ್ಲದಿರುವವರು ಘೋಷಣೆ ಕೂಗಿದ್ದು ನಿಜವಾಗಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು. ದೇಶಭಕ್ತಿಯನ್ನ ಬಿಜೆಪಿಯವರು ಕಾಂಗ್ರೆಸ್ಗೆ ಹೇಳ್ಕೊಡುವ ಅಗತ್ಯವಿಲ್ಲ. ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದು ಕಾಂಗ್ರೆಸ್ ಹೊರತು ಬಿಜೆಪಿ ಅಲ್ಲ ಅಂತ ಹೇಳಿದ್ರು. ಮುಂದೆ ನಡೆಯಲಿರುವ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಶೀಘ್ರ ಆಯ್ಕೆ ಮಾಡಲಾಗುವುದು. ಇನ್ನು ಪಕ್ಷದಲ್ಲಿ ಯಾವುದೇ ಗೊಂದಲ ಇರುವುದಿಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಹಾಸನ ಮೇಲ್ಸೇತುವೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ 48 ಕೋಟಿ ರೂಪಾಯಿ ಕೊಟ್ಟಿಲ್ಲ ಎಂದು ಜೆಡಿಎಸ್ ಟೀಕೆಗೆ ಪ್ರತಿಕ್ರಿಯೆ ನೀಡಿ, ಇದಕ್ಕೆ ಅನುದಾನವನ್ನ ಜೆಡಿಎಸ್ ಅವರಲ್ಲ, ನಮ್ಮ ಸರ್ಕಾರವೇ ನೀಡುತ್ತೆ ಅಂತ ತಿಳಿಸಿದ್ರು. ಗೊಂದಲ ಇಲ್ಲ. ಅದರಿಂದ ಹಾಸನದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಹಾಗಾಗಿ ಕ್ಯಾಂಡಿಡೇಟ್ ಮಾಡ್ಲಿಕ್ಕೆ ಸಮಸ್ಯೆ ಏನಿಲ್ಲ. ಎಫ್ಎಸ್ಎಲ್ ವರದಿ ಬಹಿರಂಗ ಮಾಡಬೇಕು ಅಂತ ಹೇಳಿ ಅಶೋಕ್ ಅವರೆಲ್ಲ ಒತ್ತಾಯ ಮಾಡ್ತಿದ್ದಾರೆ ಸರ್. ಅದ ತಕ್ಷಣ ಮಾಡ್ತೀವಿ. ಅದನ್ನೇನೀಗ ನೋಡಿಯಪ್ಪ, ಯಾರೇ ಆದ್ರೂ ಕೂಡ ಭಾರತದ ಪರವಾಗಿಲ್ಲ ಅಂತ ಯಾರೇ ಆಗಿದ್ರು ಬೇರೆ ದೇಶಕ್ಕೆ ಲಾಯಲ್ಟಿ ಇದ್ರೆ ಕಠಿಣವಾದ ಸುತ್ತಮ ದೇಶಭಕ್ತಿ ನಮಗೇನು ಬಿಜೆಪಿ ಹೇಳ್ಕೊಡ್ಬೇಕು ಗೊತ್ತಾಯ್ತು. ಕಾಂಗ್ರೆಸ್ ಪಕ್ಷಕ್ಕೆ ದೇಶಭಕ್ತಿ ಹೇಳ್ಕೊಡ್ಬೇಕು. ದೇಶ ಸ್ವಾತಂತ್ರ್ಯ ಕೊಟ್ಟವ್ರು ಯಾರು?
ಯಾರ್ರಿ ಬಿಜೆಪಿ ಅವರು ಏನಾರು ಆ ಥರ ಕೂಗಿದ್ರೆ ಕಠಿಣವಾದಂತ ಕ್ರಮ ತಗೊಂಡು ಸರ್, ಈಗ ಕನಿಕರಾಜು ವರದಿ ರಿಪೋರ್ಟ್ ಅನ್ನ ವಿವಿಧ ಮಠಾಧೀಶರು ನಿಮ್ಮ ಪಕ್ಷದ ಶಾಮನೂರು ಶ್ರೀಕೃಷ್ಣಪ್ಪ ಅವರೇ ಸಚಿವರುಗಳು ಕೆಲವರು ಮಾತಾಡಿದ್ದಾರೆ ಸರ್. ನಮ್ಗೆ ರಿಪೋರ್ಟ್ ಏನಿದೆ ಅಂತ ಗೊತ್ತಿಲ್ಲ, ಗೊತ್ತಾಯ್ತಾ? ಅದು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಕ್ಯಾಬಿನೆಟ್ ನಲ್ಲಿ ಅದನ್ನ ಏನಿದೆ ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಸಿದ್ಧಗಂಗಾ ಶ್ರೀಗಳು ನಮ್ಮ ಅಭಿಪ್ರಾಯನ ಕೇಳಿದ ನಮಗೇನು ಇದೇ ಗೊತ್ತಿಲ್ಲ, ನಮ್ಗೆ ಅದು ಅವೈಜ್ಞಾನಿಕ ವರದಿ ಅಂತೇಳಿ ಅವರು ಮಾಡಿದ್ರು. ಅದು ಹೇಳ್ತಾ ಇರೋದು ಈಗ ಅಲ್ವಾ, ಮೊದ್ಲು ಹೇಳಿದ್ರ ನಮಗೆ ಕೇಳಿಲ್ಲ, ನಮ್ಮ ಅಭಿಪ್ರಾಯ ಕೇಳಿರ್ತಪ್ಪ. ಎಲ್ಲರ ಅಭಿಪ್ರಾಯ ಕೇಳಿ ಮಾಡಿದೀವಿ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಐ ಡು ನಾಟ್ ನೋ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ. 9 ವರ್ಷದ ಹಿಂದೆ ಆಗಿರ್ತಕ್ಕಂಥ ಇದನ್ನ ಇವಾಗ ಸ್ವೀಕಾರ ಮಾಡಿದ್ರೆ ಏನ್ ಸೈಂಟಿಫಿಕ್ ಅಂತ. ಅಕ್ರಮವಾಗಿ ರಾಜಕಾಲುವೆ ಮೇಲೆ ಕಟ್ಟಲಾಗಿರುವ ಕಟ್ಟಡವನ್ನ ಸ್ವಚ್ಛ ಮಾಡುತ್ತಿದ್ದ ಪೌರ ಕಾರ್ಮಿಕರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಪೌರ ಕಾರ್ಮಿಕರು ಸಕಲೇಶಪುರ ಪುರಸಭೆ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ರಂಗಸ್ವಾಮಿ ಹಲ್ಲೆಗೆ ಒಳಗಾಗಿರುವ ಪೌರ ಕಾರ್ಮಿಕನಾಗಿದ್ದು ವಕೀಲೆ ಶಾರದಾ ಕಾಳಿಂಗಪ್ಪ ಹಲ್ಲೆ ನಡೆಸಿದ್ದಾರೆ. ಕೈಗಳು, ತೊಡೆ, ಎದೆ, ಬೆನ್ನು, ಹೊಟ್ಟೆಯ ಮೇಲೆ ಬಲವಾದ ಪೆಟ್ಟು ಬಿದ್ದಿದ್ದು ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಪೌರ ಕಾರ್ಮಿಕರ ಮೇಲೆ ಹಲ್ಲೆಯನ್ನ ಖಂಡಿಸಿ ಪುರಸಭೆಯ ಇತರೆ ಸಿಬ್ಬಂದಿ ದಿಢೀರ್ ಪ್ರತಿಭಟನೆಗೆ ಮುಂದಾಗಿ ಕರ್ತವ್ಯಕ್ಕೆ ಗೈರು ಹಾಜರಾಗಿ ಪುರಭವನದ ಮುಂಭಾಗ ಪ್ರತಿಭಟನೆ ನಡೆಸಿದರು. ಅಣ್ಣಪ್ಪವರು ವಾರ್ಡ್ಗೆ 10ನೇ ವಾರ್ಡಿಗೆ ಕೆಲಸ ಕಳಿಸಿದ್ರು. ಉಪೇಜವ್ರ ಮನೆ ಮುಂಭಾಗ ಒಂದು ಆಳು ಮನೆ ಇತ್ತು, ಅಲ್ಲಿ ಗಿಡ ಕಡ್ದು ಹೊರಗಡೆ ಹಾಕಿದ್ದಾರೆ. ಅದನ್ನು ಸ್ವಲ್ಪ ಎಳೆದ್ಬಿಟ್ಟು ಸೈಡ್ ಹಾಕಪ್ಪ ಅಂತೇಳಿ ನಾನು ಹೋಗಿ ನನ್ನ ಕೆಲಸ ಹೋಗಿ ಎಳೀತಾ ಇದ್ದೆ. ಇವ್ರು ಕಾಳಿಂಗಪ್ಪರ ಮಿಸ್ಸಸ್ಸು ಎಲ್ಲಿದ್ರು ಗೊತ್ತಿಲ್ಲ, ಬೈಕಲ್ಲಿ ಬಂದವ್ರು ನಿಲ್ಲಿಸಿದ್ದೆ. ಏನು ಮಾತಾಡಲಿಲ್ಲ ನನ್ನ ಕೈಲಿ. ಏನಕ್ಕೆ ಮಾಡ್ತಿದ್ಯಾ ಅಂತೇಳಿ ಏನು ಮಾತಾಡಲಿಲ್ಲ. ಈ ರಾಡ್ ತಗೊಂಡು ಹಿಗ್ಗ ಮುಗ್ಗ ಹೊಡೆದ್ರು. ಹೆಂಗ್ಸಲ್ಲ ಅಂತ ಹೆಂಗ್ಸರ ಮೇಲೆ ಒಂದು ಕೈ ಮಾಡೋಕೆ ನಾನು ಏನು ಮಾಡಿಲ್ಲ, ಹೊಡ್ತಾ ತಿನ್ಕೊಂಡು ಸುಮ್ಮನೆ ನಿಂತ್ಕೊಂಡೆ ನಾನು ಅಲ್ಲಿ. ಇಷ್ಟೇ ನಡೆದಿದ್ದೆ ಅಲ್ಲಿ. ಇದು ಒಂದು ಹೆಂಗಸು ಬಂದು ಒಂದು ಗಂಡಸ ಮೇಲೆ ಕೈ ಮಾಡಿದರೆ ಇಡೀ ಅಲ್ಲಿ ಇದ್ದವರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೆ ಹೊರಗಡೆ. ಏಕವಚನದಲ್ಲಿ ಬಾಯಿ ಬಂದು ನನ್ನ ತಾಯಿನ ಮುಪ್ಪಿಜನ ಹತ್ರ ಕಳಿಸ್ಬೇಕಂತ ನಾನು. ಅದು ಒಂದು ಮಾತಲ್ಲಿ ಸುಮಾರು ಮಾತಾವಲ್ಲಿ ಹೇಳಕ್ಕೆ ನನಗೆ ಬಾಯಿ ಬರ್ತಾ ಇಲ್ಲ. ಆ ಥರ ಬೈದು ಹೇಳ. ನಾವೇನು ನಮಗೇನು ಆಫೀಸಿಂದ ಕೆಲಸಕ್ಕೆ ತಾನೇ ಕಳ್ಸೋದು ನಮ್ಮನ್ನು. ಇಲ್ಲ ಕಳಿಸಿಲ್ಲ, ಅವ್ರು ಕಳಿಸಿಲ್ಲ, ನಾವೇ ಕಳ್ಸೋದು ಬಾಣ. ಕಡೆಯೆಲ್ಲ ಕಡಿದು ಹೊರಗಡೆ ಬಿದ್ದಿತ್ತು, ಅದನ್ನೇ ಎಳೆಯಕ್ಕೆ ಹೋಗಿದ್ದು ನಾವು. ತುಂಬ ಬೆಳೆದಿದೆ. ಅದು ಫೋಟೋ ಬೇರೆ ಇಳ್ಸ್ಕೊಂಬಂದು ನನ್ನ ಮೊಬೈಲಲ್ಲಿ ಇದೆ. ಅದು ಎಳಿತಾ ಇರ್ಬೇಕಾದ್ರೆ ಮತ್ತು ಹೊಡೆದು ಎಳೆದಿದ್ದನ್ನ ಮತ್ತೆ ಎಳೆದು ಕ್ಲೀನಾಗಿ ಹೆಂಗಿತ್ತ ಫಸ್ಟ್ ಹಂಗಿತ್ತ ಹಂಗೆ ಹಾಕ್ಸಿದ್ದವರು. ನಾವಲ್ಲಿ ನನಗೆ ನಿಲ್ಲಕ್ಕಾಗ್ತಿಲ್ಲ ಅಂತೂ ಬಿಡ್ನಿಲ್ಲ ನನಗೆ. ಅವರು ಎಳಿ ಅಂತೇಳಿ ಮತ್ತೆ ಹೊಡೆದಿದ್ದವು. ಅಮ್ಮ ಜೊತೆಲಿ ಯಾರೂ ಇರಲಿಲ್ಲ, ಒಬ್ಬನೇ ಕಳಿಸಿದ್ವಿ ಬಾಡಿಗೆ. ನನ್ನ ಹೆಸರು ಗೌತಮ್ ಅಂತ. ನಮ್ಮ ಮಾವನ್ಗೆ ಹಿಂಗೆ ಕೆಲಸದ ಜಾಗದಲ್ಲೂ ಹೊಡೆದ್ಬಿಟ್ಟವ್ರೆ. ಅವ್ರ ಹೆಸರು ಏನಂದ್ರೆ ರಂಗಸ್ವಾಮಿ ಅಂತ. ಅವರು ಪುರಸಭೆಯಲ್ಲಿ ಕೆಲಸ ಮಾಡೋದು. ಈಗ ಒಂದು ಮಿಷಿನ್ ಹೊಡಿಯಕ್ಕೆ ಕಳ್ಸಿದ್ರೆ, ಗಿಡಗಳು ಬೆಳೆದಿದ್ರೆ ಅದನ್ನ ಹೊಡಿಯಕ್ಕೆ ಕಳಿಸಿದಾಗ ನಾವು ಆ ಕೆಲಸ ಮಾಡಬೇಕು. ಕೆಲಸ ಮಾಡಿಲ್ಲ ಅಂದ್ರೆ ಆಗಕ್ಕಾಯ್ತದ? ಆಗಲ್ಲ. ನಾವು ಪುರಸಭೆಯಲ್ಲಿ ಹೇಳಿ ಕೆಲಸ ಮಾಡಿದ್ರೇನೆ ನಮಗೆ ಸಂಬಳ ಕೊಡೋದು. ಸುಮ್ಮನೆ ಹೋಗಿ ಇದ್ಬಿಟ್ಟು ಬಂದ್ರೆ ಸಂಬಳ ಕೊಡಲ್ಲ. ಕೆಲಸ ಮಾಡಿದ್ರೇನೆ ನಮಗೂ ಒಂದು ತಿತ್ತು ಅನ್ನ ತಿನ್ನಕ್ ಆಗೋದು. ಅಂತ ದೊಡ್ಡ ಮನುಷ್ಯನ ಹೊಡೆದ್ರೆ ವಕೀಲ ಅಂತ ಅವರೇನೋ ಒಂದು ಜವಾಬ್ದಾರಿಯಲ್ಲಿದ್ದಾರೆ, ಹೊಡಿತಾರೆ. ನಾಳೆ ದಿನ ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೇಳ್ಬೇಕಾಯ್ತು ಮಾಡಬೇಡಿ ಹಂಗಂತ ಹೇಳಿದ್ರೆ ಅವ್ರಿಗೆ ಮಾಡ್ತಿತ್ತಿಲ್ಲ. ಅಲ್ಲಿ ಮಾಡಿದ ಕೆಲಸನ ಹೊಡೆದ್ಬಿಟ್ಟು ಜನದ ಎದುರಿಗೆ ಅವಮಾನ ಮಾಡಿದ್ರೆ ನಾಳೆ ದಿನ ಅವರೇ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರು, ಹೆಚ್ಚು ಕಮ್ಮಿ ಮಾಡ್ಕೊಂಡು ಸತ್ತೋದ್ರು, ಅವ್ರ ಮಕ್ಳಿಗೆ ಯಾರು ಜವಾಬ್ದಾರಿ? ಯಾವ್ದ್ರಲ್ಲಿ ಹೊಡೆದ್ರು ಅಂದ್ರೆ ರಾಡಲ್ಲಿ ಇಟ್ಕೊಂಡು ಹೊಡೆದವ್ರಂತೆ. ರಾಡಲ್ಲಿ ಹೊಡೆದ್ರೆ ಆ ಮನುಷ್ಯನ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ಅವ್ರ ಹೆಂಡತಿ ಮಕ್ಳಿಗೆ ಯಾರು ಜವಾಬ್ದಾರಿ? ಎಲ್ಲ ಕೆಲಸ ತಿಳ್ಕೊಂಡಿರೋರು ವಕೀಲರು. ನಾಳೆ ದಿನ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಾವು ಅವ್ರ ಹತ್ರ ಹೋಗಿ ಕೇಳ್ತೀವಿ, ನಮ್ಗೆ ಹಿಂಗಾಗೈತೆ, ನಮ್ ಸಾಲ್ವ್ ಮಾಡಿ ಅಂತ ಕೇಳ್ತೀವಿ. ಅಂತ ಲೇಡೀಸು ಆ ಮನುಷ್ಯನ ದೊಡ್ಡ ಮನುಷ್ಯನ್ ನೋಡಿದ್ರೆ ಏನ್ ಮಾಡೋದು? ನಾವು ಯಾರಿಗೋಗಿ ಹೇಳೋದು? ಕೆಲಸಗಾರಿಕರು ನಾವು ಮಾಡೋದೇ ನಾವು ಕೆಲಸ ಮಾಡಕ್ಕೆ. ಹೋಗಿದ್ದ ಜಾಗದಲ್ಲಿ ನಾವು ಕೆಲಸ ಮಾಡಿಲ್ಲ ಅಂದ್ರೆ ನಮ್ಗೆ ಸಂಬಳ ಮಾಡ್ಕೊಡ್ತಾರ? ಬೈಯಲ್ವಾ 4 ಜನ? ಹೇಳಿ ನೀವೇ. ಉನ್ನತ ಗುರಿ ಧ್ಯೇಯ
ಶ್ರದ್ಧೆಯ ಸತ್ಯ ಧರ್ಮದ ತಳಹದಿಯ ಮೇಲೆ ಮಾನವ ಜೀವನ ರೂಪಿತಗೊಳ್ಳುತ್ತದೆ. ಧರ್ಮ ಮತ್ತು ಧರ್ಮಾಚರಣೆ ಮರೆತರೆ ಅಪಾಯ ತಪ್ಪಿದ್ದಲ್ಲ ಎಂದು ರಂಭಾಪುರಿ ಜಗದ್ಗುರುಗಳು ಬೇಲೂರಿನಲ್ಲಿ ತಿಳಿಸಿದರು. ಬೇಲೂರು ತಾಲೂಕಿನ ಚಂದನಹಳ್ಳಿ ಗ್ರಾಮದ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇಗುಲದ ಲೋಕಾರ್ಪಣೆ ಧಾರ್ಮಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಅವರು, ಆಧುನಿಕ ಜಗದಲ್ಲಿ ಮನುಷ್ಯ ಯಂತ್ರದಂತೆ ದುಡಿದರೂ ಜೀವನದಲ್ಲಿ ಶಾಂತಿ ಸಮಾಧಾನಗಳಿಲ್ಲ. ಮನುಷ್ಯನಿಗೆ ಸಂಪತ್ತು ಅಷ್ಟೇ ಮುಖ್ಯವಲ್ಲ, ಅದರೊಂದಿಗೆ ಒಂದಿಷ್ಟಾದರೂ ಆಧ್ಯಾತ್ಮ ಚಿಂತನದ ಅವಶ್ಯಕತೆ ಇದೆ. ಬೆಳೆಯುವ ಯುವ ಜನಾಂಗದಲ್ಲಿ ಎಷ್ಟೇ ವೈಚಾರಿಕ ಮನೋಭಾವ ಬೆಳೆದು ಬರಲಿ, ಆದರೆ ನಾಸ್ತಿಕ ಮನೋಪ್ರವೃತ್ತಿ ಬೆಳೆಯಬಾರದು. ಸಂಪತ್ತು ಬಂದಾಗ ಸಂಬಂಧಗಳು ದೂರವಾಗಬಾರದು. ಅರಿಯುವ ನೀರಿಗೆ ಮತ್ತು ಪ್ರಜ್ವಲಿಸುವ ಸೂರ್ಯನಿಗೆ ಒಂದು ಧರ್ಮವಿದೆ. ದೀಪ ತನಗಾಗಿ ಉರಿಯುವುದಿಲ್ಲ, ಇನ್ನೊಬ್ಬರಿಗೆ ದಾರಿಗೆ ಬೆಳಕು ತೋರುವಂತೆ ಶ್ರೀ ಗುರು ಅಜ್ಞಾನ ದೂರ ಮಾಡಿ ಉಜ್ವಲ ಬದುಕಿಗೆ ಬೆಳಕು ತೋರುತ್ತಾನೆ. ಹಾಗೆಯೇ ನಮ್ಮ ಬದುಕು ಹಸನಾಗಬೇಕಿದೆ. ಭೌತಿಕ ಬದುಕಿಗೆ ಆದರ್ಶಗಳು ದಾರಿದೀಪ. ಭೌತಿಕ ಜೀವನ ಸಮೃದ್ಧಗೊಂಡಂತೆ ಆಂತರಿಕ ಜೀವನ ಸಮೃದ್ಧಗೊಳ್ಳಬೇಕೆಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಸ್ಪಷ್ಟವಾಗಿ ಬೋಧಿಸಿದ್ದಾರೆ ಅಂತ ತಿಳಿಸಿದರು. ಎಲ್ಲ ಧರ್ಮಗಳ ಕೊನೆಯ ಆಶಯ ಏನಿದೆ? ಸರ್ವ ಜನಾಂಗಕ್ಕೆ ಒಳ್ಳೆಯದಾಗಬೇಕು. ಉದಾಹರಣೆಯ ನೆಪದಲ್ಲಿ ನಮ್ಮ ಭಾರತ ದೇಶದ ಉತ್ಕೃಷ್ಟ ಸಂಸ್ಕೃತಿಯನ್ನು ಮರೆಯುವಂತ ಮತ್ತು ಕಲುಷಿತಗೊಳಿಸುವಂತ ಅನೇಕ ಸಂದರ್ಭಗಳಿಗೆ ಧರ್ಮ ಅನ್ನುವಂಥದ್ದು ಒಂದು ಆಶಾ ಕಿರಣ. ಹಸಿದವನಿಗೆ ಅನ್ನ ಇದ್ದ ಹಾಗೆ, ಬಾಯಾರದವನಿಗೆ ನೀರು ಇದ್ದ ಹಾಗೆ, ಕುರುಡನಿಗೆ ಕಣ್ಣು ಇದ್ದ ಹಾಗೆ, ಪಕ್ಷಿಗೆ ರೆಕ್ಕೆ ಇದ್ದ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಧರ್ಮದ ಅವಶ್ಯಕತೆ ಬಹಳಷ್ಟಿದೆ. ಧರ್ಮಕ್ಕೆ ಸಾಧ್ಯವಾಗುವುದಿಲ್ಲ. ಸಮಾರಂಭವನ್ನ ಉದ್ಘಾಟನೆ ನಡೆಸಿ ಮಾತನಾಡಿದ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಜ್ವಲ್ ರೇವಣ್ಣ, ಭಾರತೀಯ ಆಧ್ಯಾತ್ಮ ಸಂಪತ್ತು ಬೆಟ್ಟದಷ್ಟಿದೆ. ಪೂರ್ವದ ಋಷಿಮುನಿಗಳು ಕೊಟ್ಟ ಆಧ್ಯಾತ್ಮಿಕ ಮೌಲ್ಯಗಳು ನಮ್ಮೆಲ್ಲರ ಬಾಳಿಗೆ ಬಹುದೊಡ್ಡ ಶಕ್ತಿ ಕೊಟ್ಟಿವೆ. ಮಾನವ ಧರ್ಮಕ್ಕೆ ಜಯವಾಗಲಿ ಎಂಬ ವಿಶ್ವ ಬಂಧುತ್ವದ ಸಂದೇಶ ಸಾರಿದ ಜಗದ್ಗುರು ರಂಭಾಪುರಿ ಪೀಠ ಪ್ರಸಕ್ತ ದಿನದಲ್ಲಿ ಸಾರ್ವಜನಾಂಗದ ತೋಟವಾಗಿ ಧರ್ಮ ಮಾರ್ಗದಲ್ಲಿ ಮೊದಲ ಸ್ಥಾನದಲ್ಲಿದೆ. ಆದರ್ಶದ ಬದುಕನ್ನು ನಡೆಸಲು ಸರ್ವರಿಗೂ ರಂಭಾಪುರಿ ಜಗದ್ಗುರುಗಳು ನೀಡಿದ ಸಂದೇಶವನ್ನು ಪಾಲಿಸಬೇಕು ಅಂತ ತಿಳಿಸಿದರು. ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾರೆ, ಧಾರ್ಮಿಕವಾಗಿ ಯಾವ ರೀತಿ ಶಕ್ತಿ ತುಂಬುವಂತ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡ್ಕೊಂಡು, ಆದರೆ ನಾನು ಮಠಕ್ಕೆ ಹೋದ ನಂತರ ನನಗೆ ವಿಶೇಷವಾಗಿ ಒಂದು ಜ್ಞಾನೋದಯ ಆಗಿದ್ದು ಏನು ಅಂದ್ರೆ, ಇವತ್ತು ಒಂದು ಅತಿ ಹೆಚ್ಚಿನ ಪುರಾತನದ ಮಠ ಅಂದ್ರೆ ಅದು ರಂಭಾಪುರಿ ಮಠ ಅಂತ ನಾವು ಹೇಳಬೇಕಾಗುತ್ತೆ. ಪಂಚಾಚಾರ್ಯಗಳು ಸುಮಾರು ನಮ್ಮ ಇಡೀ ದೇಶದಲ್ಲಿ 5 ಕಡೆ ಮಠ ಕಟ್ಟಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ರಂಭಾಪುರಿ ಅನ್ನೋ ಒಂದು ಮಠದಲ್ಲೂ ಕೂಡ ಸ್ಥಾಪನೆ ಮಾಡಿ ಇವತ್ತು ಅತಿ ಹೆಚ್ಚಿನ ಪುರಾತನ ಮಠ ಅಂತ ಹೇಳಿಸ್ಕೊಂಡು ಇವತ್ತು ಧಾರ್ಮಿಕವಾಗಿ ನಡೆಯುವಂತ ಕೆಲಸ ಮಾಡ್ತಿದ್ರೆ ಅದು ನಮ್ಮ ರಂಭಾಪುರಿ ಸ್ವಾಮೀಜಿಯವರ ಮಠದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಉದ್ಯಮಿ ಗ್ರಾನೈಟ್ ರಾಜಶೇಖರ್, ಅದ್ದೂರಿ ಚೇತನ್ ಕುಮಾರ್, ರವಿಕುಮಾರ್ ಬಲ್ಲೇನಹಳ್ಳಿ, ಗೆಂಡೆಹಳ್ಳಿ ಚೇತನ್, ಅನ್ನಪೂರ್ಣ ಚಂದ್ರಶೇಖರ್, ಅರಿಹಳ್ಳಿ ನಟರಾಜ್, ಜಯಮೂರ್ತಿ, ಪತ್ರಕರ್ತ ಹೆಬ್ಬಾಳು ಆಲಪ್ಪ, ಶಿವಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕಾಡಾನೆ ಅವಳಿಯಿಂದ ತತ್ತರಿಸಿದ ರೈತನೋರ್ವ ತಾನೇ ಬೆಳೆದು ಪೋಷಿಸಿದ ಗಿಡಗಳನ್ನ ಕತ್ತರಿಸಿದ ಘಟನೆ ಎಂದು ಬೇಲೂರಿನಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಸುತ್ತಮುತ್ತಲಿನಲ್ಲಿ ಕಳೆದ ತಿಂಗಳಿನಿಂದ ಬೀಡು ಬಿಟ್ಟಿರುವ ಸುಮಾರು 20ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಕಳೆದ ರಾತ್ರಿ ಹೊಸಮನೆ ಗ್ರಾಮದ ಪ್ರಸನ್ನಕುಮಾರ್ ಎಂಬುವರ ಮನೆಗೆ ದಾಳಿ ನಡೆಸಿ ಮನೆಯ ಮೇಲಿನ ಶೀಟನ್ನ ಎಳೆದಾಕಿ ಹಾನಿ ಮಾಡಿದೆ. ಹಾಗೆ ಲಿಂಗಾಪುರ ಗ್ರಾಮದ ಚಂದ್ರವತಿ, ಜಾನಕಿ ಮತ್ತು ಸಂತೋಷ್ ಶೆಟ್ಟಿ ಎಂಬುವರ ಜಮೀನಲ್ಲಿ ಹಲವು ವರ್ಷಗಳಿಂದ ಬೆಳೆದು ಪೋಷಿಸಿದ ಬಾಳೆ, ಅಡಿಕೆ, ಕಾಫಿ ಸೇರಿದಂತೆ ಇನ್ನಿತರ ಮರಗಿಡಗಳನ್ನು ಹಾನಿ ಮಾಡಿದೆ. 4-5 ವರ್ಷಗಳಿಂದ ಜಮೀನಿಗೆ ಪ್ರವೇಶಿಸಿ ಬೆಳೆಹಾನಿ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಇನ್ನಿತರ ಗಿಡಗಳನ್ನು ಉಳಿಸಿಕೊಳ್ಳಲು ಸುಮಾರು 2 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಎಲ್ಲಾ ಬಾಳೆ ಗಿಡಗಳನ್ನು ಸಂತೋಷ್ ಶೆಟ್ಟಿ ಎಂಬುವರು ಕಡಿದಾಕಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಸಣ್ಣ ಪ್ರಮಾಣದ ಕೃಷಿಕರಾದ ನಾವು ಮಿಶ್ರ ಬೆಳೆಗಳಾದ ಅಡಿಕೆ, ಕಾಫಿ ಇವುಗಳ ನಡುವೆ ಬಾಳೆ ಗಿಡಗಳನ್ನು ಬೆಳೆಸಿದ್ದು ಆಹಾರ ಅರಸುತ್ತಾ ಬರುವ ಕಾಡಾನೆಗಳು ಬಾಳೆ ದಿಂಡನ್ನ ಯಥೇಚ್ಛವಾಗಿ ಸೇವಿಸುವುದರಿಂದ ಇನ್ನಿತರ ಗಿಡಗಳನ್ನ ಸಹ ಹಾನಿ ಮಾಡುತ್ತವೆ.
ಆದ್ದರಿಂದ ನಮ್ಮ ಜಮೀನಲ್ಲಿ ಬೆಳೆದಿದ್ದ ಎಲ್ಲಾ ಬಾಳೆ ಗಿಡಗಳನ್ನ ಬೇರೆ ದಾರಿ ಇಲ್ಲದೆ ಕಡ್ದಾಕ್ತಿದ್ದೇನೆ. ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಕಾಡಾನೆಗಳಿಂದ ಶಾಶ್ವತ ಪರಿಹಾರ ಒದಗಿಸಬೇಕು ಅಂತ ಮನವಿ ಮಾಡಿದ್ರು. ಮತ್ತೆ ಅಡಿಕೆ ಕೂಡ ಸುಮಾರು ಒಂದು ಮುರಿದಾಕಿದೆ, ಒಂದು 4-5 ಅಂತ ಅಡಿಕೆ ಎಲ್ಲ ಹಾಳು ಮಾಡಿದೆ. ಸುಮಾರು ತಲೆ ಇರುತ್ತೆ, ದಿನ ಬರುತ್ತೆ. ಮೊದಲ ಸಲ ಬಂದಾಗ ನನ್ನ ಮೋಟ್ರು ಪೈಪು ಎಲ್ಲ ಹಾಳು ಮಾಡಿದೆ. ಕೆರೆಯಲ್ಲಿದ್ದ ಮೋಟ್ರ್ ಎತ್ತಕ್ಕಾಗ್ತಾ ಇಲ್ಲ, ಡ್ಯಾಮೇಜ್ ಆಗಿದೆ. ಕೂತ್ಕೊಂಡಿದೆಯೇನೋ ನೋಡ್ಬೇಕು, ಕಷ್ಟ ಅಂದ್ರೆ ಭಾರಿ ಕಷ್ಟ ಇದೆ. ಆನೆ ದೆಸೆಯಿಂದ ಈ ಸರ್ಕಾರ ಆನೆಗೆ ಸರಿಯಾದ ಒಂದು ಸವಲತ್ತು ಮಾಡಿಕೊಟ್ರೆ ನಮ್ಗೇನು ರೈತರಿಗೆ ತೊಂದರೆ ಆಗುದಿಲ್ಲ. ಈಗ ನೋಡಿ, ಕಾಫಿಯಲ್ಲಿ ಬೆಳೆ ನೀರು ಹೊಡಿಲಿಕ್ಕೆ ಹೆದರಿಕೆ, ಕರೆಂಟ್ ಸಮಸ್ಯೆ, ಅದರ ಮಧ್ಯೆ ಈ ಆನೆ ಗಲಾಟೆ ಹೇಗೆ ಅಲ್ವಾ? ಹೇಗಿದೆ ಇಂಥ ಒಂಬಳೆ ಬಿಡುವಂತ ಅಡಿಕೆಗಳನ್ನೆಲ್ಲ ಮುರಿದು ಹಾಕಿದ್ರೆ ಹೇಗೆ? ನನ್ನ ಸಾಮಾನ್ಯ ಒಂದು 100 ಅಡಿಕೆ, ಈಗ ಒಂದು 2-3 ವರ್ಷದಿಂದ 100 ಅಡಿಕೆ ಹೋಯ್ತು. ನನಗೆ ಒಂದು ನಾನು ಪರಿಹಾರ ಹಾಕೂ ಇಲ್ಲ, ಈ ಸರ್ಕಾರ ನಮ್ಮ ಹತ್ರ ಬಂದು ಇಲ್ಲ. ನಾವೇ ಅವ್ರ ಹತ್ರ ಹೋಗಿ ಗೋಗರ್ಬೇಕಂತೆ. ರೈತರಿಗೆ ಎಂತ ನಿಮಗೆ ತುಂಬಾ ಬಂತಲ್ಲ, ಇಲ್ಲಿ ನೀರಿದೆ ಅಂತ ಅದನ್ನ ತೆಗೆಯೋದು ಏನೋ ಪುಣ್ಯ, ಅದನ್ನ ಗೊತ್ತಿಲ್ಲ. ನಾನು ಬಂದ್ಬಿಟ್ಟೆ, ಬಾಗಿಲು ತೆಕ್ಕೊಂಡು ಬಂದ್ಬಿಟ್ಟೆ. ಬೇಲೂರು ಪುರಸಭಾ ವೇಲಾಪುರಿ ಸಭಾಂಗಣದಲ್ಲಿ ಪುರಸಭಾ ಪ್ರಭಾರಿ ಅಧ್ಯಕ್ಷೆ ದಿವ್ಯಾ ಗಿರೀಶ್ ಅಧ್ಯಕ್ಷತೆಯಲ್ಲಿ ವಿಶೇಷ ಸಭೆಯನ್ನ ಆಯೋಜಿಸಲಾಗಿತ್ತು. ವಿಶೇಷ ಸಭೆಯಲ್ಲಿ ಸದಸ್ಯ ಜಮಾಲುದ್ದೀನ್ ಮಾತನಾಡಿ, ಯಗಚಿ ಜಲಾಶಯ ಬೇಲೂರು ಪಟ್ಟಣದ ಸಮೀಪದಲ್ಲಿದ್ದರೂ ಪಟ್ಟಣದ 23 ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ತೀವ್ರ ಅಭಾವ ಸೃಷ್ಟಿಯಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಹೆಚ್ಚಿನ ಕ್ರಮ ವಹಿಸುವ ಮೂಲಕ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ನೀಡಬೇಕು. ವಿದ್ಯುತ್ ತೊಂದರೆ ಮತ್ತು ಮೋಟಾರ್ ಅಸಮರ್ಪಕದಿಂದ ಪಟ್ಟಣದ ಬಹುತೇಕ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿದೆ. ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ 40 ಲಕ್ಷ ರೂಪಾಯಿ ಕಾಮಗಾರಿಗೆ ಅನುಮೋದನೆ ನಡೆಯುತ್ತಿದೆ. ಈ ಬಗ್ಗೆ ಅಧಿಕಾರಿಗಳು ಹೆಚ್ಚುವರಿಯಾಗಿ ಟ್ಯಾಂಕ್ ವ್ಯವಸ್ಥೆಗೆ ಮುಂದಾಗಬೇಕಾಗಿದೆ. ಅಲ್ಲದೆ 14 ಲಕ್ಷದ ಯುಜಿಡಿ ಕಾಮಗಾರಿ ಮಾರ್ಚ್ 1ರಂದು ಹಾಸನದಲ್ಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ನಡೆಸುತ್ತಿದ್ದಾರೆ. ಆದರೆ ಸದಸ್ಯರಿಗೆ ಯಾವುದೇ ಮಾಹಿತಿ ಇಲ್ಲ ಮತ್ತು ಸರ್ಕಾರ ಕೆಲ ಯೋಜನೆಗಳ ಬಗ್ಗೆ ಚುನಾಯಿತ ಜನಪ್ರತಿನಿಧಿಗಳ ಗಮನಕ್ಕೆ ತರದೆ ಅಧಿಕಾರಿಗಳು ಮುಂದಾಗಿರೋದು ತೀವ್ರ ಖಂಡನೀಯ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಸುಮ್ಮನೆ ಬಂದಿಲ್ಲ ಅಲ್ಲ ಸರ್, ನೀವು ಕೆಲಸ ಮಾಡಲಿಲ್ಲ. ಒಂದು ಸಣ್ಣ ಪುಟ್ಟ 2 ರೂಪಾಯಿ ಕೇಳ್ತಿದ್ದೀವಿ. 26,000 2 ಪಡ್ಕೊಂಡಿದ್ದೀವಿ. 30 ಟೆಂಡರ್ ಆಯ್ತು. ಆ ಫೈಲ್ ಏನಾಯ್ತು, 2 ವರ್ಷ ಟೆಂಡರ್ ಆಗಿ 30 ಆಗಿ ಕಾಮಗಾರಿ ಶುರುವಾಗಿಲ್ಲ. ಏನಾಯ್ತು, ಯಾರದನ್ನ ಮೇಲ್ವಿಚಾರಣೆ ಮಾಡ್ತಾರೆ, ಯಾರೋ ಫಾಲೋ ಮಾಡ್ತಾರೆ, ಯಾರೋ ಫುಡ್ ಕೊಡೋದು ಕೊಟ್ಟೆ ಅಂದ್ರೆ ದುಡ್ಡಿಲ್ಲ ಅಂತ ಮುನ್ಸಿಪಾಲಿಟಿಲಿ ನಾವು ಓಡಾಡ್ತಾ ಇದೀವಿ. ದುಡ್ಡು ಅದನ್ನಕ್ಕೆ ಮೀಸಲಿಟ್ಟು ಕಾಮಗಾರಿಗೆ ಟೆಂಡರ್ ಮಾಡಿ ಆ ಟೆಂಡರ್ನ ಸಭೆಯಲ್ಲಿ ಅಪ್ರೂವ್ ತಗೊಂಡು DC ಆಫೀಸಿಗೆ ಕಳ್ಸಿದ್ಮೇಲೆ ಮತ್ತೆ ವಾಪಸ್ ಬರಲ್ಲ. 2 ವರ್ಷ ಆದ್ರು ಮತ್ತೆ ಯಾವ ತರ ಕೆಲಸ ಮಾಡೋದು? ನಮ್ ಜವಾಬ್ದಾರಿಗಳೇನು? ಹೂ ಮಾರ್ತಾರೆ, ಹಣ್ಣು ಮಾರ್ತಾರೆ. ಅವ್ರು ಈ ವಿಶೇಷ ಸಭೆಯಲ್ಲಿ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಮತ್ತು ಅಧಿಕಾರಿಗಳು ಸದಸ್ಯರಾದ ಬಿ ಗಿರೀಶ್, ರತ್ನ ಸತ್ಯನಾರಾಯಣ, ಶ್ರೀನಿವಾಸ, ಬಿಸಿ ಜಗದೀಶ್ ಇತರರು ಹಾಜರಿದ್ದರು. ಪಕ್ಷವನ್ನ ಸದೃಢಗೊಳಿಸಲು ಮಾರ್ಚ್ 2ರಂದು ಹಾಸನದ ಅಂಬೇಡ್ಕರ್ ಭವನದಲ್ಲಿ ಭೀಮಾ ಸಮಾವೇಶವನ್ನ ಏರ್ಪಡಿಸಲಾಗಿದೆ ಎಂದು ಬಿಜೆಪಿ ಮುಖಂಡರಾದ ಪರ್ವತಯ್ಯ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಮಧ್ಯಾಹ್ನ 12:30ಕ್ಕೆ ಶುರುವಾಗುವ ಈ ಸಮಾವೇಶಕ್ಕೆ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಸಿಮೆಂಟ್ ಮಂಜು, ಮಾಜಿ ಶಾಸಕ ಹರ್ಷವರ್ಧನ್, ಶಾಸಕ ಎಚ್ಪಿ ಸುರೇಶ್, ಶ್ರೀನಿವಾಸ್ ಸೇರಿದಂತೆ ಎಸ್ಸಿ ಸಮುದಾಯದ ಅನೇಕ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಸಮಾವೇಶದಲ್ಲಿ ದಲಿತ ಸಮುದಾಯದ ಜನಪ್ರತಿನಿಧಿಗಳಿಗೆ ಆಗುತ್ತಿರುವ ಅನ್ಯಾಯ, ಅಧಿಕಾರ ವಂಚನೆ ಹಾಗೂ ಇನ್ನಿತರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದ ಜನರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ದಲಿತರಿಗೆ ಆಗ್ತಿರುವ ಅನ್ಯಾಯ ಹಾಗೂ ಎಸ್ಸಿಪಿ ಮತ್ತು ಟಿಎಸ್ಪಿ ಅಡಿಯಲ್ಲಿ ಮೀಸಲಿಟ್ಟಿರುವ 11,000 ಕೋಟಿ ರೂಪಾಯಿಗಳ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಅನ್ಯಾಯ ಮಾಡಿರುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗುವುದು. ಶನಿವಾರ ಪರಿವರ್ತನೆಗಾಗಿ ಭೀಮ ಸಮಾವೇಶ, ಇದನ್ನ ಹಾಸನದಲ್ಲಿ ಅಂಬೇಡ್ಕರ್ ಭವನ ಸರಿಸುಮಾರು 12 ವರ್ಷಕ್ಕೆ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸುಮಾರು 1,000 ಬಲ ಸಮುದಾಯದ ಪ್ರಮುಖ ಕಾರ್ಯಕರ್ತರನ್ನ ನಾವು ಸೇರಿಸಿ ಕಾರ್ಯಕ್ರಮ ಮಾಡ್ತಿದ್ದೇವೆ.
ಸಿದ್ದೇಶ್ ಮಂಜುರವರು, ಸಿದ್ದೇಶ್ ನಗೇಂದ್ರರವರು ರಾಜ್ಯದಿಂದ ಒಂದು ಪ್ರವಾಸ ತಂಡ ಮಾಡಿ ಹಾಸನ, ಮಂಡ್ಯ, ಬೆಂಗಳೂರು ದಕ್ಷಿಣ ಇದರ ಉಸ್ತುವಾರಿಗಾಗಿ ಹರ್ಷವರ್ಧನ್ ರವರು, ಮಾಜಿ ಶಾಸಕರು, ಅವರು ಊರನೇ ಶ್ರೀನಿವಾಸು. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಲೋಕೇಶ್, ಜಯಶಂಕರ್, ಭಾಗ್ಯ ಕಲಿವೀರ್, ಬಸವರಾಜು, ಅಶೋಕ್ ಇತರರು ಉಪಸ್ಥಿತರಿದ್ದರು. ವ್ಯಾವಹಾರಿಕ ಜ್ಞಾನವನ್ನ ವಿದ್ಯಾರ್ಥಿಗಳು ಈಗಿನಿಂದಲೇ ವೃದ್ಧಿಸಿಕೊಳ್ಳಬೇಕು. ಹಾಗಾಗಿ ನಮ್ಮ ಶಾಲಾ ಆವರಣದಲ್ಲಿ ಕ್ಯಾಂಟೀನ್ ಡೇ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಈರಾ ಪಬ್ಲಿಕ್ ಶಾಲಾ ಕಾರ್ಯದರ್ಶಿ ಮುಜಿಬುರ್ ರೆಹಮಾನ್ ತಿಳಿಸಿದರು. ಬೇಲೂರು ತಾಲೂಕಿನ ಅರೆಹಳ್ಳಿಯ ಹೋಬಳಿಯ ಇರಾ ಪಬ್ಲಿಕ್ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಆಹಾರ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ವ್ಯಾವಹಾರಿಕ ಜ್ಞಾನ ಸಂಪತ್ತನ್ನು ಗಳಿಸಲು ಪ್ರಯತ್ನಿಸಬೇಕು. ಇದರ ಮೂಲಕ ಲಾಭ ಮತ್ತು ನಷ್ಟವನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತೆ. ಮಕ್ಕಳು ತಮಗಿಷ್ಟವಾದ ಸಿಹಿ ತಿನಿಸುಗಳನ್ನು ಮಾರಾಟ ಮಾಡುವುದರ ಮುಖಾಂತರ ಸುಲಭವಾಗಿ ಆದಾಯ ನಷ್ಟವನ್ನು ಲೆಕ್ಕಹಾಕಲು ಪ್ರಯತ್ನಿಸುತ್ತಾರೆ ಅಂತ ತಿಳಿಸಿದರು. ಅರೆಹಳ್ಳಿಯ ಇರಾ ಪಬ್ಲಿಕ್ ಶಾಲೆಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಮಕ್ಕಳಲ್ಲಿ ಒಂದು ಇರಾ ಫೆಸ್ಟ್ ಎಂಬ ಮಕ್ಕಳ ಒಂದು ಏನು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದು ಮಕ್ಕಳ ಮನೆಯಲ್ಲಿ ಅವರಿಗೆ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಹಾಗೂ ಅವರ ಮುಂದಿನ ಭವಿಷ್ಯದಲ್ಲಿ ಅವರು ವ್ಯವಹಾರವನ್ನು ನಡೆಸಲಿಕ್ಕೆ ಅನುಕೂಲವಾಗುವಂತೆ ವ್ಯವಹಾರ ಜ್ಞಾನಕ್ಕಾಗಿ ಈ ಒಂದು ಮಕ್ಕಳ ಸಂತೆಯನ್ನು ಇಲ್ಲಿ ಆಯೋಜಿಸಲಾಗಿದೆ. ಈ ಮಕ್ಕಳ ಸಂತೆಯಲ್ಲಿ ಮಕ್ಕಳೆಲ್ಲರಿಗೂ ತಮ್ಮ 7ನೇ ತರಗತಿಯ ವಿದ್ಯಾರ್ಥಿನಿ ಮಿಸ್ಬಾ ಫಾತಿಮಾ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಆಹಾರ ಮೇಳವನ್ನ ಆಯೋಜನೆ ಮಾಡುತ್ತಿರುವುದು ತುಂಬಾ ಸಂತೋಷದ ವಿಚಾರವಾಗಿದೆ. ನನಗೆ ಈ ಆಹಾರ ಮೇಳದಲ್ಲಿ ಭಾಗವಹಿಸಲು ನಮ್ಮ ತಂದೆ ತಾಯಿ, ನೆರೆಹೊರೆಯವರು ಹಾಗೂ ಶಿಕ್ಷಕರು ನೆರವಾಗಿದ್ದಾರೆ. ಕ್ಯಾಂಟೀನ್ ಡೇ ಮೂಲಕ ನಾವು ಮನೆಯಿಂದ ತಯಾರಿಸಲಾದ ವಸ್ತುಗಳನ್ನು ಮಾರಾಟ ಮಾಡಿ ಲಾಭ ಮತ್ತು ನಷ್ಟದ ಬಗ್ಗೆ ತಿಳಿದುಕೊಳ್ಳಲು ಇದು ಸಹಾಯವಾಗಿದೆ ಅಂತ ತಿಳಿಸಿದರು. ಇದು ಕ್ಯಾಂಟೀನ್ ಡೇ ಅಂತ ಮಾಡಿರೋದು ಆಹಾರದ ಮೇಳ ಆಯಿತು. ನಮಗೆ ಇದರಲ್ಲಿ ನಾವು ಚಿಕ್ಕವರಿದ್ದಾಗ ನಮಗೆ ತುಂಬ ಆಸೆ ಆಗ್ತಿತ್ತು, ನಾವು ಕ್ಯಾಂಟೀನ್ ಡೇ ಇಡಬೇಕು, ನಮಗೂ ನಾವು ಈ ಥರ ಪಾರ್ಟಿಸಿಪೇಟ್ ಮಾಡಬೇಕಂತ. ಈಗ ಇದು ನಮಗೆ ಚಾನ್ಸ್ ಸಿಕ್ಕಿದೆ. ನಾವು ಹೆಂಗೆ ನಾವು ವ್ಯಾಪಾರ ಮಾಡಬೇಕಂತ ಗೊತ್ತಾಗ್ತದೆ. ನಂದು ಸ್ಟಾಲ್ ಏನು ಹಿರಾ ಜ್ಯೂಸ್ ಅಂತ ಗೊತ್ತಾಗ್ತದೆ. ಈ ವೇಳೆ ಶಾಲಾ ವ್ಯವಸ್ಥಾಪಕ ಜುಬೀರ್ ಅಹಮದ್, ಮುಖ್ಯ ಶಿಕ್ಷಕಿ ತಬಸ್ಸುಂ ಬಾನು, ಅಧ್ಯಕ್ಷ ಇಜೂರ್ ಅಸರ್ ಉಮ್ರಿ, ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿ ಪೋಷಕರು ಭಾಗವಹಿಸಿದರು. ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯು ಮಾರ್ಚ್ 1ರಿಂದ ಪ್ರಾರಂಭವಾಗಿದ್ದು ಹಾಸನಕ್ಕೆ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಹೌದು, ಜಿಲ್ಲೆಯಲ್ಲಿ 14,768 ಹೊಸ ವಿದ್ಯಾರ್ಥಿಗಳು, 771 ಪುನರಾವರ್ತಿತ ವಿದ್ಯಾರ್ಥಿಗಳು ಹಾಗೂ 421 ಖಾಸಗಿ ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು 15,960 ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಕಲಾ ವಿಭಾಗದಲ್ಲಿ 3,168, ವಾಣಿಜ್ಯ ವಿಭಾಗದಲ್ಲಿ 4,945, ವಿಜ್ಞಾನ ವಿಭಾಗದಲ್ಲಿ 6,655 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಹಾಸನ 11, ಆಲೂರು 1, ಅರಸೀಕೆರೆ 7, ಅರಕಲಗೂಡು 3, ಬೇಲೂರು 2, ಚನ್ನರಾಯಪಟ್ಟಣ 4, ಹೊಳೆನರಸೀಪುರ 3, ಸಕಲೇಶಪುರ 1 ಪರೀಕ್ಷಾ ಕೇಂದ್ರ ಸೇರಿದಂತೆ ಜಿಲ್ಲೆಯಲ್ಲಿ ಒಟ್ಟು 32 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಿತು. ಮುಖ್ಯಮಂತ್ರಿಗಳು ಹಾಸನಕ್ಕೆ ಬಂದಿದ್ರಿಂದ ಕಾರ್ಯಕ್ರಮಕ್ಕೆ ಜನರನ್ನ ಕರೆತರಲು ಒಟ್ಟು 770 ಸಾರಿಗೆ ಬಸ್ಗಳ ನಿಯೋಜಿಸಲಾಗಿತ್ತು. ಹೊರಗ್ರಾಮಗಳಿಂದ ಬರುವ ಅನೇಕ ವಿದ್ಯಾರ್ಥಿಗಳು ಬಸ್ಗಾಗಿ ಕಾದು ಪರದಾಡಿ ಕೆಲ ವಿದ್ಯಾರ್ಥಿಗಳು ಇತರರ ಸಹಕಾರದಲ್ಲಿ ಪರೀಕ್ಷಾ ಕೊಠಡಿಗೆ ತಲುಪಿದರು. ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿರುವುದಕ್ಕೆ ಯಾವ ಸಮ್ಮತಿಯೂ ಇಲ್ಲ. ಜಾತ್ಯತೀತ ದೃಷ್ಟಿಕೋನದಲ್ಲಿ ಎಲ್ಲ ಲೆಕ್ಕಾಚಾರವಿದೆ ಎಂದು ಹಾಸನದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ನಗರದ ಭುವನಹಳ್ಳಿ ಬಳಿ ಇರುವ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಶಾಸಕರುಗಳಾದ ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ ವಿಚಾರ ಹಾಗೂ ಶಿವರಾಮ್ ಹೆಬ್ಬಾರ್ ಗೈರು ವಿಚಾರವಾಗಿ ಪ್ರತಿಕ್ರಿಯಿಸಿ ಓಟ್ ಹಾಕಿರುವುದು ನನಗೆ ಗೊತ್ತಿಲ್ಲ. ಅವರಿಗೆ ಜನತಾದಳ ಬಿಜೆಪಿ ಮೈತ್ರಿಗೆ ಸಮ್ಮತಿ ಇಲ್ಲ ಎಂದೇ ಕಾಂಗ್ರೆಸ್ನಲ್ಲಿ ಇದ್ರು. ಕಾಂಗ್ರೆಸ್ ಪರ ಇರುವವರು ಅವರು ಅಂತ ಹೇಳಿದ್ರು. ಜಾತ್ಯತೀತ ದೃಷ್ಟಿಕೋನ ಎಲ್ಲಾ ಲೆಕ್ಕಾಚಾರ ಇದೆ. ಅವರ ಕ್ಷೇತ್ರಗಳಲ್ಲಿ ಬೇಕಾದಷ್ಟು ಸಮಸ್ಯೆಗಳಿವೆ. ಅವರು ಓಟ್ ಹಾಕಿದ್ದು ನಮಗೆ ತೋರಿಸಿಲ್ಲ. ನಾವು ಅವರಿಗೆ ಯಾವ ತರ ಬೆಂಬಲ ಕೊಡಬೇಕು ಬೆಂಬಲವಾಗಿ ನಿಂತಿದ್ದೇವೆ ಅಂತ ಹೇಳಿದ್ರು. ಹಿಂದೆ ಕಾಂಗ್ರೆಸ್ ಕುಶವಂತ ಒಂಚೂರು ಈ ಕಡೆ ಬರ ಕ್ಯಾಮ್ರಾಗೆ ಓಟ್ ಹಾಕಿದ್ದು ನನಗೆ ತೋರಿಸಿಲ್ಲ. ನಾವು ಅವ್ರಿಗೆ ಏನ್ ತರದ ಬೆಂಬಲ ಕೊಡಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿಲ್ಲ ಎಂದು ಟೀಕಿಸುವವರಿಗೆ ಈ ಉದ್ಘಾಟನೆ ಕಾರ್ಯಕ್ರಮವೇ ಉತ್ತರ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ದೇಶ ಪ್ರೇಮದ ಪಾಠ ಕಾಂಗ್ರೆಸ್ಗೆ ಬಿಜೆಪಿ ಕಲಿಸಬೇಕಾಗಿಲ್ಲ. ಸಿದ್ದರಾಮಯ್ಯ ಖಡಕ್ ಹೇಳಿಕೆ. ಸಕಲೇಶಪುರದಲ್ಲಿ ಪೌರ ಕಾರ್ಮಿಕನ ಮೇಲೆ ವಕೀಲೆಯಿಂದ ಹಲ್ಲೆ. ಪೌರ ನೌಕರ ಪ್ರತಿಭಟನೆ.